ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸವಿತಾ ಎಸ್ ಮಂಗನವರ್ ಅಂತ. ನಾನು ಇಲ್ಲಿ ಕೃಷಿ ವಿಜ್ಞಾನಗಳ ವಸ್ತು ಸಂಗ್ರಹಾಲಯದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಆವರಣದಲ್ಲಿ ಕೃಷಿ ವಿಜ್ಞಾನಗಳ ವಸ್ತು ಸಂಗ್ರಹಾಲಯವು ಆರಂಭಗೊಂಡಿದ್ದು, ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸುವ ರೈತ ಬಾಂಧವರಿಗೆ, ಶಾಲಾ ಮಕ್ಕಳಿಗೆ, ಪ್ರವಾಸಿಗರಿಗೆ, ಕೃಷಿ ಆಸಕ್ತರಿಗೆ ಕೃಷಿ ಕ್ಷೇತ್ರ ಕುರಿತು ಸಮಗ್ರ ಮಾಹಿತಿಯನ್ನು ಒಂದೇ ಸೂರಿನಡಿ ಸೂಕ್ತ ಶ್ರವಣ ದೃಶ್ಯ ಮಾದರಿಗಳೊಂದಿಗೆ ಪ್ರದರ್ಶನ ಮೂಲಕ ಪರಿಚಯಿಸುವ ಉದ್ದೇಶವನ್ನು ಹೊಂದಿದೆ. ಎರಡು 2013ರಲ್ಲಿ ಆರಂಭವಾದ ಈ ವಸ್ತು ಸಂಗ್ರಹಾಲಯದ ಕಾರ್ಯ ನಿರಂತರವಾಗಿ ನಡೆಯುತ್ತಿದ್ದು, ಪ್ರಸ್ತುತ ಸಾರ್ವಜನಿಕರೆಲ್ಲರೂ ವೀಕ್ಷಿಸಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿಯೇ ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿಷಯಗಳ ಕುರಿತಾದ ಏಕೈಕ ಬೃಹತ್ ವಸ್ತು ಸಂಗ್ರಹಾಲಯವು ಇದಾಗಿದೆ. ಈ ಸಂಗ್ರಹಾಲಯದ ಕಟ್ಟಡದಲ್ಲಿ ಒಟ್ಟು 5 ಬೃಹತ್ ಪ್ರದರ್ಶನ ಕೊಠಡಿಗಳನ್ನು ಹೊಂದಿದ್ದು, ಕೊಠಡಿ 1ರಲ್ಲಿ ಕೃಷಿ ಇತಿಹಾಸ, ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯದ ಸ್ಥಾಪನೆ ಮತ್ತು ಬೆಳವಣಿಗೆ ಕುರಿತು ಮಾಹಿತಿ ನೀಡಲಾಗಿದೆ. ಕೊಠಡಿ 2ರಲ್ಲಿ ಮಣ್ಣು ವಿಜ್ಞಾನ, ನೀರಿನ ಮಹತ್ವ, ವಿವಿಧ ಬೆಳೆಗಳು ಮತ್ತು ಬೆಳೆ ಪದ್ಧತಿಗಳು, ಸಸ್ಯ ರೋಗಗಳು, ಕೀಟಗಳು, ಕೃಷಿ ಸೂಕ್ಷ್ಮಜೀವಿಗಳು, ಬೀಜ ತಾಂತ್ರಿಕತೆ, ಜೈವಿಕ ತಂತ್ರಜ್ಞಾನ, ಆನುವಂಶೀಯತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಲಾಗಿದೆ. ಕೊಠಡಿ 3ರಲ್ಲಿ ರೇಷ್ಮೆ ಕೃಷಿ ಮತ್ತು ಜೈನ ಕೃಷಿ ಕುರಿತು ಮಾಹಿತಿಯನ್ನು ಪ್ರದರ್ಶಿಸಲಾಗಿದೆ. ಪ್ರಸ್ತುತ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಕೊಠಡಿ 4ರಲ್ಲಿ ಪ್ರಾರಂಭಿಸಲಾಗಿದೆ. ಇದಲ್ಲದೆ ಸಮಗ್ರ ಕೃಷಿ ಪರಿಕಲ್ಪನೆಯನ್ನು ಸೂಕ್ತ ಮಾದರಿಗಳೊಂದಿಗೆ ಕೊಠಡಿ 6ರಲ್ಲಿ ವಿಭಿನ್ನ ರೀತಿಯ ಪ್ರದರ್ಶನದ ಮೂಲಕ ವ್ಯವಸ್ಥೆ ಮಾಡಲಾಗಿದೆ. ಇದರಲ್ಲಿ ಹಳ್ಳಿ ಸಂತೆ ಮಾದರಿಯಡಿ ಗ್ರಾಮೀಣ ಮಾರುಕಟ್ಟೆಯ ನೋಟ, ವೈವಿಧ್ಯತೆ ಹಾಗೂ ಪ್ರಾಮುಖ್ಯತೆ ನೋಡಬಹುದಾಗಿದೆ. ಕೃಷಿ ಮಾರುಕಟ್ಟೆ ವ್ಯವಸ್ಥೆಯಡಿ ಕೃಷಿ ಮಾರುಕಟ್ಟೆಗೆ ಬರುವ ದಾಸ್ತಾನು, ಆಕ್ಷನ್ ಪ್ರಕ್ರಿಯೆ, ಶೀತಲೀಕರಣ, ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಸಗಟು ಖರೀದಿ ಕೇಂದ್ರ ಕುರಿತು ಮಾಹಿತಿ ನೀಡಲಾಗಿದೆ. ಪಶುಪಾಲನೆಯಡಿ ಜಾನುವಾರುಗಳ ಸಾಕಾಣಿಕಾ ವಿಧಾನಗಳು, ಹೈನು ತಳಿಗಳು, ಮೇವಿನ ಬೆಳೆಗಳು, ಹಾಲಿನ ಪೌಷ್ಟಿಕತೆ, ಕುರಿ ಮತ್ತು ಹಂದಿ ಸಾಕಾಣಿಕೆಯನ್ನು ಪ್ರದರ್ಶಿಸಲಾಗಿದೆ. ಕುಕ್ಕುಟ ವಿಜ್ಞಾನದಡಿ ವಿವಿಧ ಜಾತಿಯ ಕುಕ್ಕುಟಗಳು, ಸಾಕಾಣಿಕಾ ವಿಧಾನಗಳು, ಮೊಟ್ಟೆ ಹಾಗೂ ಮಾಂಸದ ಪೌಷ್ಟಿಕತೆಯ ವಿವರ ನೀಡಲಾಗಿದೆ. ಅರಣ್ಯ ವಿಜ್ಞಾನದಡಿ ಸಾಮಾಜಿಕ ಅರಣ್ಯ, ಕೃಷಿ ಅರಣ್ಯದ ಪ್ರಾಮುಖ್ಯತೆ, ವಿವಿಧ ಅರಣ್ಯಗಳು, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಮಾದರಿ ಮೂಲಕ ಪ್ರದರ್ಶಿಸಲಾಗಿದೆ. ಹವಾಮಾನ ವೈಪರೀತ್ಯ ವಿಷಯದಡಿ ಹವಾಮಾನ ವೈಪರೀತ್ಯದ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರಗಳನ್ನು ತೋರಿಸಲಾಗಿದೆ. ಕೃಷಿ ಯಾಂತ್ರೀಕರಣದಡಿ ಸಾಂಪ್ರದಾಯಿಕ ಕೃಷಿ ಉಪಕರಣಗಳ ಬಳಕೆ, ಆಧುನಿಕ ಯಾಂತ್ರೀಕರಣ, ನವೀಕರಿಸಬಹುದಾದ ಇಂಧನದ ಮೂಲಗಳು ಹಾಗೂ ವಿವಿಧ ಜೈವಿಕ ಇಂಧನ ಘಟಕಗಳು, ಸೌರಶಕ್ತಿ, ಪವನಶಕ್ತಿ, ಅಲೆಗಳ ಶಕ್ತಿ, ತಾಂತ್ರಿಕತೆಗಳನ್ನು ಪ್ರದರ್ಶಿಸಲಾಗಿದೆ. ಈ ವಸ್ತು ಸಂಗ್ರಹಾಲಯವು ಕೃಷಿ ವಿಶ್ವವಿದ್ಯಾನಿಲಯದ ಮುಖ್ಯ ದ್ವಾರದಲ್ಲಿದ್ದು, ಕೃಷಿಯಲ್ಲಿ ಆಸಕ್ತಿ ಹೊಂದಿರುವವರೆಲ್ಲರೂ ವೀಕ್ಷಿಸಿ ಉಪಯೋಗ ಪಡೆಯಬಹುದಾಗಿದೆ.